ಇಂದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಜನ್ಮದಿನ. ಹೀಗಾಗಿ ರಾಜೀವ್ ಗಾಂಧಿ ಸಮಾಧಿಗೆ ರಾಹುಲ್ ಗಾಂಧಿಯವರು ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ. ದೆಹಲಿಯ ವೀರಭೂಮಿಯಲ್ಲಿರುವಂತಹ ರಾಜೀವ್ ಗಾಂಧಿಯವರ ಸಮಾಧಿಗೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನ ಪುಷ್ಪ ನಮನವನ್ನ ರಾಹುಲ್ ಗಾಂಧಿಯವರು ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ರಾಜೀವ್ ಗಾಂಧಿಯವರ ಜನ್ಮ ದಿನಾಚರಣೆ. ಹೀಗಾಗಿ ದೆಹಲಿಯ ವೀರಭೂಮಿಯಲ್ಲಿರುವಂತಹ ರಾಜೀವ್ ಗಾಂಧಿಯವರ ಸಮಾಧಿಗೆ ರಾಹುಲ್ ಗಾಂಧಿಯವರು ತೆರಳಿ ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು ತಮ್ಮ ಆಡಳಿತ ಅವಧಿಯ ಸಂದರ್ಭದಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದ್ರು. ಜೊತೆಗೆ ಆಧುನಿಕತೆ ಇರ್ಬೋದು, ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸುವಂಥದ್ದಿರ್ಬೋದು, ಸಮಗ್ರತೆ ಇರ್ಬೋದು, ಕೋಮು ಸೌಹಾರ್ದತೆ ಅಂತ ಬಂದಾಗ ರಾಜೀವ್ ಗಾಂಧಿಯವರು ಹೆಸರಾಂತರಾಗಿದ್ದರು. ಹೀಗಾಗಿ ಅವರ ಚಿಂತನೆಗಳು ಈಗಲೂ ಕೂಡ ಪ್ರಸ್ತುತವಾಗಿದ್ದಾವೆ. ರಾಜೀವ್ ಗಾಂಧಿಯವರ ಜನ್ಮ ದಿನಾಚರಣೆ ಆಗಿರೋದ್ರಿಂದ ಅವರ ಸಮಾಧಿಗೆ ಇವತ್ತು ಲೋಕಸಭೆಯ ವಿಪಕ್ಷ ನಾಯಕ ಆಗಿರುವಂಥ ರಾಹುಲ್ ಗಾಂಧಿಯವರು ತಮ್ಮ ತಂದೆಯ ಸಮಾಧಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಜೊತೆಗೆ ಸುದೀರ್ಘವಾದಂಥ ಟ್ವೀಟ್ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ತಮ್ಮ ತಂದೆಯನ್ನು ನೆನೆದು ಭಾವುಕರಾಗಿ ಟ್ವೀಟ್ ಕೂಡ ಮಾಡಿದ್ದಾರೆ. ನಮ್ಮ ತಂದೆಯ ರಕ್ತ ಏನಿದೆ ಇಡೀ ದೇಶದ ನಮ್ಮ ಭಾರತದ ಭೂಮಿಗೋಸ್ಕರನೇ ಹರಿದಿದೆ. ಅವರ ದೇಶ ಸೇವೆ ಇರ್ಬೋದು ಅಥವಾ ಅವರು ಕೊಟ್ಟಂಥ ಕೊಡುಗೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವಾಗಲೂ ಕೂಡ ಋಣಿಯಾಗಿರಬೇಕು. ಜೊತೆಗೆ ನಾವು ಕೂಡ ಈ ದೇಶದ ಋಣವನ್ನು ತೀರಿಸಬೇಕು ಅಂತಲೇ ದೇಶಕ್ಕಾಗಿ ಹೋರಾಡ್ತಿದ್ದೇವೆ, ದೇಶಕ್ಕಾಗಿ ಸೇವೆ ಮಾಡ್ತಿದ್ದೇವೆ ಅಂತೇಳಿ ತಮ್ಮ ತಂದೆಯನ್ನು ನೆನೆಸ್ಕೊಂಡು ಸುದೀರ್ಘವಾದಂಥ ಟ್ವೀಟ್ ಕೂಡ ಮಾಡಿದ್ದಾರೆ.